11 ಗಂಟೆ ಸುಮಾರಿಗೆ ಸರಿಸುಮಾರು 11 ಗಂಟೆಗೆ ಇರ್ಬೋದು ನಮಗೆ ಒಂದು ಹೊಯ್ಸಳ ಕಾಲ್ ಬರುತ್ತೆ. ಈ ಬಿಜಿಯಲ್ಲಿ ಈ ಏರಿಯಾದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಹೇಳಿ ಕೂಡಲೇ ನಮ್ಮ ಆಫೀಸರ್ಸ್ ಸೀನಿಯರ್ ಆಫೀಸರ್ಸ್ ವಿಸಿಟ್ ಮಾಡಿದ್ವಿ. ಮತ್ತೆ ನಮಗೆ ಸೋಕೋ ಟೀಮ್ ಬಂದಿದೆ, ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ನಾವು ಏರಿಯಾನೆಲ್ಲ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ನಮ್ಮದು ಸೋಕೋ ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಎಲ್ಲಿ ಸ್ಥಳದಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಭಾಳ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರು ಮರ್ಡರ್ ಆಗಿದ್ದಾರೆ ವಿಕ್ಟಿಮ್ ಬಂದ್ಬಿಟ್ಟು ಅವರ ಅಪ್ರಾಪ್ತರು, ಹೆಸರು ಹೇಳಲಿಕ್ಕೆ ಆಗಲ್ಲ. ಸೊ ವಾಹಿದಾ ಬೇಗಂ ಮತ್ತು ಮೊಹಮ್ಮದ್ ಇಲಿಯಾಸ್ ಅಂತಕ್ಕಂಥವ್ರ ಮಗಳು. ಸೊ ಒಂದು 18 ವರ್ಷದ ಒಳಗಡೆ 17 ವರ್ಷದ ಮೇಲೆ ಆಗಿರ್ತಕ್ಕಂಥದ್ದು ಏಜ್ ಇದೆ. ಅದ್ರ ಬಗ್ಗೆ ಮರ್ಡರ್ ಆಗಿದೆ ಅಂತಕ್ಕಂಥದ್ದು ಇದೆ ಮಾಹಿತಿ. ಇದು ಕಂಪ್ಲೇಂಟ್ ಅವ್ರು ಕೊಟ್ಟಿಲ್ಲ. ಕಂಪ್ಲೇಂಟ್ ತೊಗೊಂಡ್ಮೇಲೆ ಯಾರು ಮಾಡಿದ್ದಾರೆ ಏನಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ಕುಲಂಕುಷ ವಿಚಾರಣೆ ಮಾಡಿ ತನಿಖೆಯನ್ನು ಕೈಗೊಳ್ತೀವಿ. ಈಗ ಆಲ್ರೆಡಿ ಸಸ್ಪೆಕ್ಟ್ ಇದ್ದಾರೆ. ಆ ಸಸ್ಪೆಕ್ಟನ್ನು ಸೆಕ್ಯೂರ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ನಾವು ಕಳಿಸಿದ್ದೇವೆ. ಈಗ ಪ್ರಿಲಿಮಿನರಿ ಇನ್ಫಾರ್ಮೇಶನ್. ಈಗ ಅದನ್ನ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರನ್ನ ಸೆಕ್ಯೂರ್ ಆದಮೇಲೆ ಅವ್ರಿಗೆ ವಿಚಾರಣೆ ಮಾಡಬೇಕಾಗುತ್ತೆ. ಈಗ ಸದ್ಯದ ಮಾಹಿತಿ ಇರೋದು ಅವ್ರಿಗೆ ಎಂಗೇಜ್ಮೆಂಟ್ ಆಗಿತ್ತು. ಈಗ ನಮ್ದು ನೆಕ್ಸ್ಟ್ ಬಕ್ರೀದ್ ಆದಮೇಲೆ ಅವ್ರನ್ನ ಮದುವೆ ಮಾಡ್ಕೋಬೇಕಿತ್ತು ಅಂತಕ್ಕಂಥ ಪ್ರಿಲಿಮಿನರಿ ಇನ್ಫಾರ್ಮೇಶನ್. 11 ಗಂಟೆ ಸುಮಾರಿಗೆ ಸರಿಸುಮಾರು 11 ಗಂಟೆಗೆ ಇರ್ಬೋದು ನಮಗೆ ಒಂದು ಹೊಯ್ಸಳ ಕಾಲ್ ಬರುತ್ತೆ. ಈ ಬಿಜಿಯಲ್ಲಿ ಈ ಏರಿಯಾದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಹೇಳಿ ಕೂಡಲೇ ನಮ್ಮ ಆಫೀಸರ್ಸ್ ಸೀನಿಯರ್ ಆಫೀಸರ್ಸ್ ವಿಸಿಟ್ ಮಾಡಿದ್ವಿ. ಮತ್ತೆ ನಮಗೆ ಸೋಕೋ ಟೀಮ್ ಬಂದಿದೆ, ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ನಾವು ಏರಿಯಾನೆಲ್ಲ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ನಮ್ಮದು ಸೋಕೋ ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಎಲ್ಲಿ ಸ್ಥಳದಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಭಾಳ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರು ಮರ್ಡರ್ ಆಗಿದ್ದಾರೆ ವಿಕ್ಟಿಮ್ ಬಂದ್ಬಿಟ್ಟು ಅವರ ಅಪ್ರಾಪ್ತರು, ಹೆಸರು ಹೇಳಲಿಕ್ಕೆ ಆಗಲ್ಲ. ಸೊ ವಾಹಿದಾ ಬೇಗಂ ಮತ್ತು ಮೊಹಮ್ಮದ್ ಇಲಿಯಾಸ್ ಅಂತಕ್ಕಂಥವ್ರ ಮಗಳು. ಸೊ ಒಂದು 18 ವರ್ಷದ ಒಳಗಡೆ 17 ವರ್ಷದ ಮೇಲೆ ಆಗಿರ್ತಕ್ಕಂಥದ್ದು ಏಜ್ ಇದೆ. ಅದ್ರ ಬಗ್ಗೆ ಮರ್ಡರ್ ಆಗಿದೆ ಅಂತಕ್ಕಂಥದ್ದು ಇದೆ ಮಾಹಿತಿ. ಇದು ಕಂಪ್ಲೇಂಟ್ ಅವ್ರು ಕೊಟ್ಟಿಲ್ಲ. ಕಂಪ್ಲೇಂಟ್ ತೊಗೊಂಡ್ಮೇಲೆ ಯಾರು ಮಾಡಿದ್ದಾರೆ ಏನಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ಕುಲಂಕುಷ ವಿಚಾರಣೆ ಮಾಡಿ ತನಿಖೆಯನ್ನು ಕೈಗೊಳ್ತೀವಿ. ಈಗ ಆಲ್ರೆಡಿ ಸಸ್ಪೆಕ್ಟ್ ಇದ್ದಾರೆ. ಆ ಸಸ್ಪೆಕ್ಟನ್ನು ಸೆಕ್ಯೂರ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ನಾವು ಕಳಿಸಿದ್ದೇವೆ. ಈಗ ಪ್ರಿಲಿಮಿನರಿ ಇನ್ಫಾರ್ಮೇಶನ್. ಈಗ ಅದನ್ನ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರನ್ನ ಸೆಕ್ಯೂರ್ ಆದಮೇಲೆ ಅವ್ರಿಗೆ ವಿಚಾರಣೆ ಮಾಡಬೇಕಾಗುತ್ತೆ. ಈಗ ಸದ್ಯದ ಮಾಹಿತಿ ಇರೋದು ಅವ್ರಿಗೆ ಎಂಗೇಜ್ಮೆಂಟ್ ಆಗಿತ್ತು. ಈಗ ನಮ್ದು ನೆಕ್ಸ್ಟ್ ಬಕ್ರೀದ್ ಆದಮೇಲೆ ಅವ್ರನ್ನ ಮದುವೆ ಮಾಡ್ಕೋಬೇಕಿತ್ತು ಅಂತಕ್ಕಂಥ ಪ್ರಿಲಿಮಿನರಿ ಇನ್ಫಾರ್ಮೇಶನ್. 11 ಗಂಟೆ ಸುಮಾರಿಗೆ ಸರಿಸುಮಾರು 11 ಗಂಟೆಗೆ ಇರ್ಬೋದು ನಮಗೆ ಒಂದು ಹೊಯ್ಸಳ ಕಾಲ್ ಬರುತ್ತೆ. ಈ ಬಿಜಿಯಲ್ಲಿ ಈ ಏರಿಯಾದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಹೇಳಿ ಕೂಡಲೇ ನಮ್ಮ ಆಫೀಸರ್ಸ್ ಸೀನಿಯರ್ ಆಫೀಸರ್ಸ್ ವಿಸಿಟ್ ಮಾಡಿದ್ವಿ. ಮತ್ತೆ ನಮಗೆ ಸೋಕೋ ಟೀಮ್ ಬಂದಿದೆ, ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ನಾವು ಏರಿಯಾನೆಲ್ಲ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ನಮ್ಮದು ಸೋಕೋ ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಎಲ್ಲಿ ಸ್ಥಳದಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಭಾಳ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರು ಮರ್ಡರ್ ಆಗಿದ್ದಾರೆ ವಿಕ್ಟಿಮ್ ಬಂದ್ಬಿಟ್ಟು ಅವರ ಅಪ್ರಾಪ್ತರು, ಹೆಸರು ಹೇಳಲಿಕ್ಕೆ ಆಗಲ್ಲ. ಸೊ ವಾಹಿದಾ ಬೇಗಂ ಮತ್ತು ಮೊಹಮ್ಮದ್ ಇಲಿಯಾಸ್ ಅಂತಕ್ಕಂಥವ್ರ ಮಗಳು. ಸೊ ಒಂದು 18 ವರ್ಷದ ಒಳಗಡೆ 17 ವರ್ಷದ ಮೇಲೆ ಆಗಿರ್ತಕ್ಕಂಥದ್ದು ಏಜ್ ಇದೆ. ಅದ್ರ ಬಗ್ಗೆ ಮರ್ಡರ್ ಆಗಿದೆ ಅಂತಕ್ಕಂಥದ್ದು ಇದೆ ಮಾಹಿತಿ. ಇದು ಕಂಪ್ಲೇಂಟ್ ಅವ್ರು ಕೊಟ್ಟಿಲ್ಲ. ಕಂಪ್ಲೇಂಟ್ ತೊಗೊಂಡ್ಮೇಲೆ ಯಾರು ಮಾಡಿದ್ದಾರೆ ಏನಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ಕುಲಂಕುಷ ವಿಚಾರಣೆ ಮಾಡಿ ತನಿಖೆಯನ್ನು ಕೈಗೊಳ್ತೀವಿ. ಈಗ ಆಲ್ರೆಡಿ ಸಸ್ಪೆಕ್ಟ್ ಇದ್ದಾರೆ. ಆ ಸಸ್ಪೆಕ್ಟನ್ನು ಸೆಕ್ಯೂರ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ನಾವು ಕಳಿಸಿದ್ದೇವೆ. ಈಗ ಪ್ರಿಲಿಮಿನರಿ ಇನ್ಫಾರ್ಮೇಶನ್. ಈಗ ಅದನ್ನ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರನ್ನ ಸೆಕ್ಯೂರ್ ಆದಮೇಲೆ ಅವ್ರಿಗೆ ವಿಚಾರಣೆ ಮಾಡಬೇಕಾಗುತ್ತೆ. ಈಗ ಸದ್ಯದ ಮಾಹಿತಿ ಇರೋದು ಅವ್ರಿಗೆ ಎಂಗೇಜ್ಮೆಂಟ್ ಆಗಿತ್ತು. ಈಗ ನಮ್ದು ನೆಕ್ಸ್ಟ್ ಬಕ್ರೀದ್ ಆದಮೇಲೆ ಅವ್ರನ್ನ ಮದುವೆ ಮಾಡ್ಕೋಬೇಕಿತ್ತು ಅಂತಕ್ಕಂಥ ಪ್ರಿಲಿಮಿನರಿ ಇನ್ಫಾರ್ಮೇಶನ್. 11 ಗಂಟೆ ಸುಮಾರಿಗೆ ಸರಿಸುಮಾರು 11 ಗಂಟೆಗೆ ಇರ್ಬೋದು ನಮಗೆ ಒಂದು ಹೊಯ್ಸಳ ಕಾಲ್ ಬರುತ್ತೆ. ಈ ಬಿಜಿಯಲ್ಲಿ ಈ ಏರಿಯಾದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಹೇಳಿ ಕೂಡಲೇ ನಮ್ಮ ಆಫೀಸರ್ಸ್ ಸೀನಿಯರ್ ಆಫೀಸರ್ಸ್ ವಿಸಿಟ್ ಮಾಡಿದ್ವಿ. ಮತ್ತೆ ನಮಗೆ ಸೋಕೋ ಟೀಮ್ ಬಂದಿದೆ, ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ನಾವು ಏರಿಯಾನೆಲ್ಲ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ನಮ್ಮದು ಸೋಕೋ ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಎಲ್ಲಿ ಸ್ಥಳದಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಭಾಳ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರು ಮರ್ಡರ್ ಆಗಿದ್ದಾರೆ ವಿಕ್ಟಿಮ್ ಬಂದ್ಬಿಟ್ಟು ಅವರ ಅಪ್ರಾಪ್ತರು, ಹೆಸರು ಹೇಳಲಿಕ್ಕೆ ಆಗಲ್ಲ. ಸೊ ವಾಹಿದಾ ಬೇಗಂ ಮತ್ತು ಮೊಹಮ್ಮದ್ ಇಲಿಯಾಸ್ ಅಂತಕ್ಕಂಥವ್ರ ಮಗಳು. ಸೊ ಒಂದು 18 ವರ್ಷದ ಒಳಗಡೆ 17 ವರ್ಷದ ಮೇಲೆ ಆಗಿರ್ತಕ್ಕಂಥದ್ದು ಏಜ್ ಇದೆ. ಅದ್ರ ಬಗ್ಗೆ ಮರ್ಡರ್ ಆಗಿದೆ ಅಂತಕ್ಕಂಥದ್ದು ಇದೆ ಮಾಹಿತಿ. ಇದು ಕಂಪ್ಲೇಂಟ್ ಅವ್ರು ಕೊಟ್ಟಿಲ್ಲ. ಕಂಪ್ಲೇಂಟ್ ತೊಗೊಂಡ್ಮೇಲೆ ಯಾರು ಮಾಡಿದ್ದಾರೆ ಏನಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ಕುಲಂಕುಷ ವಿಚಾರಣೆ ಮಾಡಿ ತನಿಖೆಯನ್ನು ಕೈಗೊಳ್ತೀವಿ. ಈಗ ಆಲ್ರೆಡಿ ಸಸ್ಪೆಕ್ಟ್ ಇದ್ದಾರೆ. ಆ ಸಸ್ಪೆಕ್ಟನ್ನು ಸೆಕ್ಯೂರ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ನಾವು ಕಳಿಸಿದ್ದೇವೆ. ಈಗ ಪ್ರಿಲಿಮಿನರಿ ಇನ್ಫಾರ್ಮೇಶನ್. ಈಗ ಅದನ್ನ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ
ಅವ್ರನ್ನ ಸೆಕ್ಯೂರ್ ಆದಮೇಲೆ ಅವ್ರಿಗೆ ವಿಚಾರಣೆ ಮಾಡಬೇಕಾಗುತ್ತೆ. ಈಗ ಸದ್ಯದ ಮಾಹಿತಿ ಇರೋದು ಅವ್ರಿಗೆ ಎಂಗೇಜ್ಮೆಂಟ್ ಆಗಿತ್ತು, ಈಗ ನಮ್ದು ನೆಕ್ಸ್ಟ್ ಬಕ್ರೀದ್ ಆದಮೇಲೆ ಅವ್ರನ್ನ ಮದುವೆ ಮಾಡ್ಕೋಬೇಕಿತ್ತು ಅಂತಕ್ಕಂಥ ಪ್ರಿಲಿಮಿನರಿ ಇನ್ಫಾರ್ಮೇಶನ್. 11 ಗಂಟೆ ಸುಮಾರಿಗೆ, ಸರಿಸುಮಾರು 11 ಗಂಟೆಗೆ ಇರ್ಬೋದು, ನಮಗೆ ಒಂದು ಹೊಯ್ಸಳ ಕಾಲು ಬರುತ್ತೆ. ಈ ಬಿಜಿಹಳ್ಳಿ ಈ ಏರಿಯಾದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಹೇಳಿ ಕೂಡಲೇ ನಮ್ಮ ಆಫೀಸರ್ಸ್ ಸೀನಿಯರ್ ಆಫೀಸರ್ಸ್ ವಿಸಿಟ್ ಮಾಡ್ತೀವಿ. ಮತ್ತೆ ನಮಗೆ ಸೋಕೋ ಟೀಮ್ ಬಂದಿದೆ, ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ನಾವು ಏರಿಯಾನೆಲ್ಲ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ನಮ್ಮದು ಸೋಕೋ ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಎಲ್ಲಿ ಸ್ಥಳದಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಭಾಳ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರು ಮರ್ಡರ್ ಆಗಿದ್ದಾರೆ, ವಿಕ್ಟಿಮ್ ಬಂದ್ಬಿಟ್ಟು ಅವರ ಅಪ್ರಾಪ್ತರು, ಹೆಸರು ಹೇಳಲಿಕ್ಕೆ ಆಗಲ್ಲ. ಸೊ ವಾಹಿದಾ ಬೇಗಂ ಮತ್ತು ಮೊಹಮ್ಮದ್ ಇಲಿಯಾಸ್ ಅಂತಕ್ಕಂಥವ್ರ ಮಗಳು. ಸೊ ಒಂದು 18 ವರ್ಷದ ಒಳಗಡೆ 17 ವರ್ಷದ ಮೇಲೆ ಆಗಿರ್ತಕ್ಕಂಥದ್ದು ಏಜ್ ಇದೆ. ಅದ್ರ ಬಗ್ಗೆ ಮರ್ಡರ್ ಆಗಿದೆ ಅಂತಕ್ಕಂಥದ್ದು ಇದೆ ಮಾಹಿತಿ. ಇದು ಕಂಪ್ಲೇಂಟ್ ಅವ್ರು ಕೊಟ್ಟಿಲ್ಲ. ಕಂಪ್ಲೇಂಟ್ ತೊಗೊಂಡ್ಮೇಲೆ ಯಾರು ಮಾಡಿದ್ದಾರೆ ಏನಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ಕೂಲಂಕುಷ ವಿಚಾರಣೆ ಮಾಡಿ ತನಿಖೆಯನ್ನು ಕೈಗೊಳ್ತೀವಿ. ಈಗ ಆಲ್ರೆಡಿ ಸಸ್ಪೆಕ್ಟ್ ಇದ್ದಾರೆ. ಆ ಸಸ್ಪೆಕ್ಟನ್ನು ಸೆಕ್ಯೂರ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ನಾವು ಕಳಿಸಿದ್ದೇವೆ. ಈಗ ಪ್ರಿಲಿಮಿನರಿ ಇನ್ಫಾರ್ಮೇಶನ್. ಈಗ ಅದನ್ನ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರನ್ನ ಸೆಕ್ಯೂರ್ ಆದಮೇಲೆ ಅವ್ರಿಗೆ ವಿಚಾರಣೆ ಮಾಡಬೇಕಾಗುತ್ತೆ. ಈಗ ಸದ್ಯದ ಮಾಹಿತಿ ಇರೋದು ಅವ್ರಿಗೆ ಎಂಗೇಜ್ಮೆಂಟ್ ಆಗಿತ್ತು, ಈಗ ನಮ್ದು ನೆಕ್ಸ್ಟ್ ಬಕ್ರೀದ್ ಆದಮೇಲೆ ಅವ್ರನ್ನ ಮದುವೆ ಮಾಡ್ಕೋಬೇಕಿತ್ತು ಅಂತಕ್ಕಂಥ ಪ್ರಿಲಿಮಿನರಿ ಇನ್ಫಾರ್ಮೇಶನ್. 11 ಗಂಟೆ ಸುಮಾರಿಗೆ, ಸರಿಸುಮಾರು 11 ಗಂಟೆಗೆ ಇರ್ಬೋದು, ನಮಗೆ ಒಂದು ಹೊಯ್ಸಳ ಕಾಲು ಬರುತ್ತೆ. ಈ ಬಿಜಿಹಳ್ಳಿ ಈ ಏರಿಯಾದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಹೇಳಿ ಕೂಡಲೇ ನಮ್ಮ ಆಫೀಸರ್ಸ್ ಸೀನಿಯರ್ ಆಫೀಸರ್ಸ್ ವಿಸಿಟ್ ಮಾಡ್ತೀವಿ. ಮತ್ತೆ ನಮಗೆ ಸೋಕೋ ಟೀಮ್ ಬಂದಿದೆ, ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ನಾವು ಏರಿಯಾನೆಲ್ಲ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ನಮ್ಮದು ಸೋಕೋ ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಎಲ್ಲಿ ಸ್ಥಳದಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಭಾಳ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರು ಮರ್ಡರ್ ಆಗಿದ್ದಾರೆ, ವಿಕ್ಟಿಮ್ ಬಂದ್ಬಿಟ್ಟು ಅವರ ಅಪ್ರಾಪ್ತರು, ಹೆಸರು ಹೇಳಲಿಕ್ಕೆ ಆಗಲ್ಲ. ಸೊ ವಾಹಿದಾ ಬೇಗಂ ಮತ್ತು ಮೊಹಮ್ಮದ್ ಇಲಿಯಾಸ್ ಅಂತಕ್ಕಂಥವ್ರ ಮಗಳು. ಸೊ ಒಂದು 18 ವರ್ಷದ ಒಳಗಡೆ 17 ವರ್ಷದ ಮೇಲೆ ಆಗಿರ್ತಕ್ಕಂಥದ್ದು ಏಜ್ ಇದೆ. ಅದ್ರ ಬಗ್ಗೆ ಮರ್ಡರ್ ಆಗಿದೆ ಅಂತಕ್ಕಂಥದ್ದು ಇದೆ ಮಾಹಿತಿ. ಇದು ಕಂಪ್ಲೇಂಟ್ ಅವ್ರು ಕೊಟ್ಟಿಲ್ಲ. ಕಂಪ್ಲೇಂಟ್ ತೊಗೊಂಡ್ಮೇಲೆ ಯಾರು ಮಾಡಿದ್ದಾರೆ ಏನಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ಕೂಲಂಕುಷ ವಿಚಾರಣೆ ಮಾಡಿ ತನಿಖೆಯನ್ನು ಕೈಗೊಳ್ತೀವಿ. ಈಗ ಆಲ್ರೆಡಿ ಸಸ್ಪೆಕ್ಟ್ ಇದ್ದಾರೆ. ಆ ಸಸ್ಪೆಕ್ಟನ್ನು ಸೆಕ್ಯೂರ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ನಾವು ಕಳಿಸಿದ್ದೇವೆ. ಈಗ ಪ್ರಿಲಿಮಿನರಿ ಇನ್ಫಾರ್ಮೇಶನ್. ಈಗ ಅದನ್ನ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರನ್ನ ಸೆಕ್ಯೂರ್ ಆದಮೇಲೆ ಅವ್ರಿಗೆ ವಿಚಾರಣೆ ಮಾಡಬೇಕಾಗುತ್ತೆ. ಈಗ ಸದ್ಯದ ಮಾಹಿತಿ ಇರೋದು ಅವ್ರಿಗೆ ಎಂಗೇಜ್ಮೆಂಟ್ ಆಗಿತ್ತು, ಈಗ ನಮ್ದು ನೆಕ್ಸ್ಟ್ ಬಕ್ರೀದ್ ಆದಮೇಲೆ ಅವ್ರನ್ನ ಮದುವೆ ಮಾಡ್ಕೋಬೇಕಿತ್ತು ಅಂತಕ್ಕಂಥ ಪ್ರಿಲಿಮಿನರಿ ಇನ್ಫಾರ್ಮೇಶನ್. 11 ಗಂಟೆ ಸುಮಾರಿಗೆ, ಸರಿಸುಮಾರು 11 ಗಂಟೆಗೆ ಇರ್ಬೋದು, ನಮಗೆ ಒಂದು ಹೊಯ್ಸಳ ಕಾಲು ಬರುತ್ತೆ. ಈ ಬಿಜಿಹಳ್ಳಿ ಈ ಏರಿಯಾದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಹೇಳಿ ಕೂಡಲೇ ನಮ್ಮ ಆಫೀಸರ್ಸ್ ಸೀನಿಯರ್ ಆಫೀಸರ್ಸ್ ವಿಸಿಟ್ ಮಾಡ್ತೀವಿ. ಮತ್ತೆ ನಮಗೆ ಸೋಕೋ ಟೀಮ್ ಬಂದಿದೆ, ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ನಾವು ಏರಿಯಾನೆಲ್ಲ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ನಮ್ಮದು ಸೋಕೋ ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಎಲ್ಲಿ ಸ್ಥಳದಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಭಾಳ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರು ಮರ್ಡರ್ ಆಗಿದ್ದಾರೆ, ವಿಕ್ಟಿಮ್ ಬಂದ್ಬಿಟ್ಟು ಅವರ ಅಪ್ರಾಪ್ತರು, ಹೆಸರು ಹೇಳಲಿಕ್ಕೆ ಆಗಲ್ಲ. ಸೊ ವಾಹಿದಾ ಬೇಗಂ ಮತ್ತು ಮೊಹಮ್ಮದ್ ಇಲಿಯಾಸ್ ಅಂತಕ್ಕಂಥವ್ರ ಮಗಳು. ಸೊ ಒಂದು 18 ವರ್ಷದ ಒಳಗಡೆ 17 ವರ್ಷದ ಮೇಲೆ ಆಗಿರ್ತಕ್ಕಂಥದ್ದು ಏಜ್ ಇದೆ. ಅದ್ರ ಬಗ್ಗೆ ಮರ್ಡರ್ ಆಗಿದೆ ಅಂತಕ್ಕಂಥದ್ದು ಇದೆ ಮಾಹಿತಿ. ಇದು ಕಂಪ್ಲೇಂಟ್ ಅವ್ರು ಕೊಟ್ಟಿಲ್ಲ. ಕಂಪ್ಲೇಂಟ್ ತೊಗೊಂಡ್ಮೇಲೆ ಯಾರು ಮಾಡಿದ್ದಾರೆ ಏನಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ಕೂಲಂಕುಷ ವಿಚಾರಣೆ ಮಾಡಿ ತನಿಖೆಯನ್ನು ಕೈಗೊಳ್ತೀವಿ. ಈಗ ಆಲ್ರೆಡಿ ಸಸ್ಪೆಕ್ಟ್ ಇದ್ದಾರೆ. ಆ ಸಸ್ಪೆಕ್ಟನ್ನು ಸೆಕ್ಯೂರ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ನಾವು ಕಳಿಸಿದ್ದೇವೆ. ಈಗ ಪ್ರಿಲಿಮಿನರಿ ಇನ್ಫಾರ್ಮೇಶನ್. ಈಗ ಅದನ್ನ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರನ್ನ ಸೆಕ್ಯೂರ್ ಆದಮೇಲೆ ಅವ್ರಿಗೆ ವಿಚಾರಣೆ ಮಾಡಬೇಕಾಗುತ್ತೆ. ಈಗ ಸದ್ಯದ ಮಾಹಿತಿ ಇರೋದು ಅವ್ರಿಗೆ ಎಂಗೇಜ್ಮೆಂಟ್ ಆಗಿತ್ತು, ಈಗ ನಮ್ದು ನೆಕ್ಸ್ಟ್ ಬಕ್ರೀದ್ ಆದಮೇಲೆ ಅವ್ರನ್ನ ಮದುವೆ ಮಾಡ್ಕೋಬೇಕಿತ್ತು ಅಂತಕ್ಕಂಥ ಪ್ರಿಲಿಮಿನರಿ ಇನ್ಫಾರ್ಮೇಶನ್.